ನಮಸ್ಕಾರ ದೇವರು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಗಾಯ್ಸ್. ಬನ್ನಿ ಗಾಯ್ಸ್, ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಗುರು. ಸ್ವಲ್ಪ ಲೇಟ್ ಆಗ್ತದೆ ಗಾಯ್ಸ್, ಆದರೂ ಪರವಾಗಿಲ್ಲ ಗಾಯ್ಸ್. ವಿಡಿಯೋ ಮಾತ್ರ ಪಕ್ಕ ಯಾರು ತೋರಿಸಿರಲ್ಲ ಗಾಯ್ಸ್. ನಿಜವಾಗ್ಲೂ ಗಾಯ್ಸ್, ಯಾರು ತೋರಿಸಿರೋ ಚಾನ್ಸೇ ಇಲ್ಲ ಗಾಯ್ಸ್. ಇಡೀ ಕರ್ನಾಟಕದಲ್ಲಿ ನಮ್ಮ ಹಾಸನ ಹಾಲು ಉತ್ಪಾದನೆಯು 2ನೇ ಸ್ಥಾನದಲ್ಲಿದೆ. ಓಕೆನಾ ಗಾಯ್ಸ್? ರೈತರು ಹೆಚ್ಚಾಗ್ತಿದ್ದಾರೆ ಗಾಯ್ಸ್. ನಮಗೆ ಅದು ಸಂತೋಷ ಆಗ್ತಿದೆ ಗಾಯ್ಸ್. ರೈತರೆಲ್ಲ ಬೆಳಿಬೇಕು ಗಾಯ್ಸ್. ಇನ್ನೊಂದು ವಿಷಯ ಗಾಯ್ಸ್, ರೈತರಾಗಿರೋರೆಲ್ಲ ಹಾಯ್ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಗಾಯ್ಸ್. ಓಕೆನಾ ಗಾಯ್ಸ್? ಮರಿಬೇಡಿ ಗಾಯ್ಸ್, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒತ್ತಿ ಗಾಯ್ಸ್. ನಮಸ್ಕಾರ ದೇವರು. ನೋಡ್ದೇವರು, ಇದೇ ಅಮೂಲ್ ನಂದಿನಿ KMF ಫ್ಯಾಕ್ಟ್ರಿ ಗುರು. ಬಾ ಗುರು, ಒಳಗಡೆ ಹೋಗ್ತೀನಿ ಗುರು. ಇದೇ ಗುರು, ಪ್ಯಾಕೆಟ್ ಆದಮೇಲೆ ಈ ಥರ ಗಾಡಿಗಳಿಗೆ ತುಂಬಿಸಿ ಹೊರಗಡೆ ಎಲ್ಲ ಹೋಗ್ತಿದೆ ಗುರು. ಹಾಸನದೆಲ್ಲ ಸಪ್ಲೈ ಆಗುತ್ತೆ ಗುರು. ಬಾ ಗುರು, ಈ ಫ್ಯಾಕ್ಟ್ರಿ ಒಳಗಡೆ ಹೋಗೋಣ ಗುರು. ಒಂದು ವಿಶೇಷತೆ ಏನು ಅಂದರೆ, ನಮ್ಮ ನಂದಿನಿ ಫುಲ್ ಹೆಸರುವಾಸಿಯಾಗಿದೆ ಗಾಯ್ಸ್. ಏನು ಅಂದರೆ, ಇಡೀ ಕರ್ನಾಟಕದಲ್ಲೇ 2ನೇ ಅತಿ ಹೆಚ್ಚು ಹಾಲು ಸರಬರಾಜು ಮಾಡ್ತಿರುವಂತಹ ಪ್ಲೇಸ್ ನೋಡಿ ಗಾಯ್ಸ್. ಅಲ್ಲೇ ಹಾಲಿನ ಪ್ಯಾಕೆಟ್ ತುಂಬ್ತಾ ಇದ್ದಾರೆ. ಅತಿ ಹೆಚ್ಚು ಹಾಲು ಸರಬರಾಜು ಆಗ್ತಿರೋ 2ನೇ ಸ್ಥಾನದಲ್ಲಿ ಇರೋದು ನಮ್ಮ ನಂದಿನಿ ಅನ್ನೋ ಒಂದು ಬ್ರ್ಯಾಂಡ್ ಗಾಯ್ಸ್. ಇಲ್ಲಿ ಪ್ರತಿಯೊಂದು ಮಿಷನ್ ಗಾಯ್ಸ್ ಎಲ್ಲ ಅದ್ರಿಗೆ ಸಪೋರ್ಟಾಗಿ ಮಾತ್ರ ಕೆಲಸಗಾರ ಇರ್ತಾರೆ ಗಾಯ್ಸ್. ಇದೇ ಗಾಯ್ಸ್ ಮೊಸರ ಪ್ಯಾಕೆಟ್ ಗಾಯ್ಸ್, ಅರ್ಧ ಲೀಟ್ರ್ ಪ್ಯಾಕ್ ಗಾಯ್ಸ್. ಈ ಖಾಲಿ ಪ್ಯಾಕ್ನ ಮಿಷಿನ್ ಒಳಗೆ ಹಾಕಿ ಅಲ್ಲಿ ಮಿಷಿನ್ ಆನ್ ಮಾಡಿದ್ರೆ ಅದಾಗದೆ ಪ್ಯಾಕಾಗಿ ಹೊರಗಡೆ ಬೀಳುತ್ತೆ ಗಾಯ್ಸ್. ಹಾಲು ಮೊಸರೆಲ್ಲ ಅದರೊಳಗೆ ರನ್ನಿಂಗ್ ಆಗುತ್ತೆ. ಇದು ಗಾಯ್ಸ್ 1/4 ಲೀಟ್ರ್ ಪ್ಯಾಕೆಟ್ ಗಾಯ್ಸ್. ಇದು ಮೊಸರು ಪ್ಯಾಕೆಟ್ ಗಾಯ್ಸ್. ಇದು ಅರ್ಧ ಲೀಟ್ರ್ ಹಾಲು ಪ್ಯಾಕೆಟ್ ಗಾಯ್ಸ್. ಅಲ್ಲೇ ನಂದಿನಿ ಬ್ರ್ಯಾಂಡ್ ಅಂದರೆ ಬ್ರ್ಯಾಂಡ್ ಗಾಯ್ಸ್ ಅದು ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ಈ ಕಡೆ ನಿಮಗೆ ಈ ಖಾಲಿ ಪ್ಯಾಕೆಟ್ ರೋಲ್ ಮಾಡಿರ್ತಾರೆ ಗಾಯ್ಸ್. ನೋಡಿ ಗಾಯ್ಸ್, ಇಲ್ಲೇ ರೋಲ್ ಮಾಡ್ತಾಯಿದ್ದಾರೆ ಗಾಯ್ಸ್. ಈ ಥರ ಪ್ಯಾಕ್ ಮಾಡಿ ಆ ಚೈನಲ್ಲಿ ಹೊರಗಡೆ ಹೋಗುತ್ತೆ ಗಾಯ್ಸ್. ಹೊರಗಡೆ ತೋರಿಸಿನಲ್ಲ ಗಾಯ್ಸ್, ಅಲ್ಲಿ ಎಲ್ಲನೂ ಗಾಡಿ ಒಳಗಡೆ ತುಂಬಿಕೊಳ್ತಾರೆ ಗಾಯ್ಸ್. ತುಂಬ್ಕೊಂಡ ನಂತರ ಅವರು ಗಾಡಿಯವರಿಗೆ ಮೆನ್ಷನ್ ಇರುತ್ತೆ ಗಾಯ್ಸ್, ಈ ಜಾಗಕ್ಕೆ ಹೋಗ್ಬೇಕು ಅಂತ ಗಾಯ್ಸ್. ಆ ಜಾಗಕ್ಕೆ ಹೋಗಿ ಅವ್ರು ಇಷ್ಟಿಷ್ಟು ಪ್ಯಾಕೆಟು ಅಂತ ಕಿತ್ತಾಕ್ತಾರೆ ಗಾಯ್ಸ್. ಪ್ಯಾಕೆಟಿಗೆ ನೋಡಿ ಗಾಯ್ಸ್, ಇಲ್ಲೇ ಮಿಷಿನರಿಗಳು ಗಾಯ್ಸ್. ಇಲ್ಲಿ ಟ್ಯಾಂಕ್ ಅಂತ ಗಾಯ್ಸ್. ನೀವು ಸ್ಟಾರ್ಟಿಂಗು ಡೈರಿಯಿಂದ ಕಳಿಸಿದ ಹಾಲೆಲ್ಲ ಬಂದು ಸ್ಟೋರೇಜ್ ಆಗುವಂಥ ಸ್ಥಳ ಗಾಯ್ಸ್. ಇಲ್ಲಿ ಬನ್ನಿ ಗಾಯ್ಸ್, ಆ ದೊಡ್ಡ ಟ್ಯಾಂಕ್ ತೋರಿಸ್ತೀನಿ ಗಾಯ್ಸ್. ಆ ಟ್ಯಾಂಕ್ ಬಂದು ನೋಡಿ ಗಾಯ್ಸ್, ಇಲ್ಲೇ ಇದೆ ಗಾಯ್ಸ್. ನೋಡಿ ಟ್ಯಾಂಕ್ ಬಂತು ನೋಡಿ ಗಾಯ್ಸ್. ಈ ದೊಡ್ಡ ಟ್ಯಾಂಕ್ ಒಳಗೆ ಬಂದು ತುಂಬಿಕೊಳ್ಳುತ್ತೆ ಗಾಯ್ಸ್. ಇಲ್ಲಿಂದ ಮಿಷಿನರಿ ವರ್ಕ್ಗಳಿಂದ ಎಲ್ಲೋ ಮೂಲೆಯಲ್ಲಿರುವಂತಹ ಜಾಗಕ್ಕೆಲ್ಲ ಹೋಗುತ್ತೆ ಗಾಯ್ಸ್. ಈ ವಿಡಿಯೋ ಮಾಡೋಂಗಿಲ್ಲ ಗಾಯ್ಸ್ ಒಳಗಡೆ ಹೋದ್ಮೇಲೆ, ಆದರೂ ನಾನು ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದೀನಿ ಗಾಯ್ಸ್. ಪ್ಲೀಸ್ ಗಾಯ್ಸ್ ಬನ್ನಿ ಗಾಯ್ಸ್. ಈಗ ನಾವು ಬಂದಿದ್ದೀವಿ ಬೆಣ್ಣೆ ಫ್ಯಾಕ್ಟ್ರಿ ಅಥವಾ ಬೆಣ್ಣೆ ಕರಗಿಸಿ ತುಪ್ಪ ಮಾಡೋದು. ನೋಡಿ ಗಾಯ್ಸ್, ಇಲ್ಲೇ ತುಪ್ಪ ಮಾಡಿ ಪ್ಯಾಕ್ ಮಾಡ್ತಾಯಿದ್ದಾರೆ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ಇದು ಆ ಕಡೆ ಪ್ಯಾಕೆಟ್ ಆದರೆ ಈ ಕಡೆ ಡಬ್ಬ ಗಾಯ್ಸ್. ಇನ್ನು ಮುಂದೆ ಇಲ್ಲಿಂದ ಹೋಗೋ ಮುಚ್ಚಳ ಕಳಿಸಿದ್ಮೇಲೆ ಅಲ್ಲಿ ಲೇಬಲ್ ಹಾಕ್ತಾರೆ ಗಾಯ್ಸ್. ಇಲ್ಲಿ ಲೇಬಲ್ ಅದಾಗದೆ ಪ್ಯಾಕ್ ಮಾಡಿ ಹಾಕುತ್ತೆ ಗಾಯ್ಸ್. ಇವರು ಡಬ್ಬದೊಳಗಡೆ ತುಂಬ್ತಾರೆ ಗಾಯ್ಸ್. ನೋಡಿ ಗಾಯ್ಸ್, ಇಲ್ಲಿ ಬೆಣ್ಣೆ ಕಾಯಿಸ್ತಾರೆ ಗಾಯ್ಸ್. ಈ ಬೆಣ್ಣೆ ನೋಡಿದ್ರೆ ಸಾಕು ಬಾಯಲ್ಲಿ ನೀರು ಇಳಿಯುತ್ತೆ ಗಾಯ್ಸ್. ಏನು ಕಾವು ಗಾಯ್ಸ್, ಅದು ಪಕ್ಕದಲ್ಲಿ ನಿಂತ್ಕೊಳಕ್ಕಾಗ್ತಿಲ್ಲ ಗಾಯ್ಸ್. ಬನ್ನಿ ಗಾಯ್ಸ್, ಈಗ ಮುಂದೆ ಹೋಗೋಣ ಗಾಯ್ಸ್. ಇದು ಬಂದು ಹೊರಗಡೆ ಇರುವಂಥದ್ದು BMC ಅಂತ ಮಾಡ್ತಾರೆ ಗಾಯ್ಸ್. 3-4 ಊರುಗಳೆಲ್ಲ ಸೇರಿಸಿ ಈ ಟ್ಯಾಂಕರ್ಗಳಿಂದ ತರ್ತಾರೆ ಗಾಯ್ಸ್. ಆ ಟ್ಯಾಂಕಿಂದ ತಗೊಬಂದು ಕ್ಯಾನಲ್ಲಿ ಕೊಡೋ ಬದಲು ಆ ಟ್ಯಾಂಕಲ್ಲಿ ಕೊಟ್ಟು ಅಲ್ಲಿ ತುಂಬಿಸ್ತಾರೆ ಗಾಯ್ಸ್. ಇದು ಬಂದು ಗೋಡನ್ ಗಾಯ್ಸ್. ಯಾವುದೇ ತರಹದ ಕಚ್ಚಾ ವಸ್ತುಗಳಾಗಲಿ ಏನೇ ಇರಲಿ ಎಲ್ಲ ನೀವು ಗೋಡನಿಗೆ ತುಂಬ್ತಾರೆ ಗಾಯ್ಸ್.
ಗಾಯ್ಸ್ ಇದು ಬಂದು ಐಸ್ ಕ್ರೀಮ್ ಘಟಕ ಗಾಯ್ಸ್. ಅಲ್ಲಿ ನೋಡಿ ಗಾಯ್ಸ್, ಐಸ್ ಕ್ರೀಮ್ ಪ್ಲ್ಯಾಂಟ್, ಐಸ್ ಕ್ರೀಮ್ ಘಟಕ ಗಾಯ್ಸ್. ಬನ್ನಿ ಗಾಯ್ಸ್ ಒಳಗಡೆ ಹೋಗೋಣ ಗಾಯ್ಸ್. ಗಾಯ್ಸ್ ಬಿಡ್ಲಿಲ್ಲ ಗಾಯ್ಸ್ ಒಳಗಡೆ, ಅಲ್ಲಿ ಇನ್ಫೆಕ್ಷನ್ ಟೈಪ್ ಆಗುತ್ತೆ ಅಂತ. ಬಸ್ ಇದು ಒಂದು ನೀವು 6 ತಿಂಗಳು ವರ್ಷಗಟ್ಟಲೆ ಇಡ್ಬೋದಂತಹ ಹಾಲಿನ ಪ್ಯಾಕೆಟ್ ಆದಂತಹ ಗುಡ್ ಲೈಫ್ ಮಿಲ್ಕ್, ಗುಡ್ ಲೈಫ್ ಎಂಬ ಹಾಲಿನ ಪ್ಯಾಕೆಟ್ ನೀವು ಆಲ್ಮೋಸ್ಟ್ ಬಳಸ್ತೀರ ಎಲ್ಲರೂ. ಆ ಪ್ಯಾಕೆಟ್ ಈ ಫ್ಯಾಕ್ಟ್ರಿಲ್ಲ ಗಾಯ್ಸ್. ನೋಡಿ ಗಾಯ್ಸ್, ಇಲ್ಲಿ ಐಸ್ ಕ್ರೀಮ್ದು ಗಾಯ್ಸ್ ಗುಡ್ ಲೈಫು ಇದೆ ಗಾಯ್ಸ್. ನೋಡಿ ಗಾಯ್ಸ್, ಇಲ್ಲೇ ಗುಡ್ ಲೈಫ್ ಪ್ಯಾಕೆಟಲ್ಲೇ ಹೋಯ್ತು. ಎಷ್ಟು ವೆರೈಟಿ ಗುಡ್ ಲೈಫ್ ಪ್ಯಾಕೆಟ್ಗಳಿದ್ದಾವೆ ಅಂದರೆ, ಗುಡ್ ಲೈಫ್ ಪ್ಲಸ್ ಲೈಫು ಎಲ್ಲ ಗಾಯ್ಸ್. ಇಲ್ಲೇ ಗಾಯ್ಸ್ ಪ್ಯಾಕ್ ಮಾಡೋಂಥ ಜಾಗ ಗಾಯ್ಸ್. ಈ ಚೈನ್ ಮೇಲೆ ಪ್ಯಾಕಾಗಿ ಮುಂದೆ ಬರ್ತಾ ಇರ್ತೇವೆ ಗಾಯ್ಸ್. ಇಲ್ಲಿ ವರ್ಕರ್ಸ್ ಎಲ್ಲ ನಿಂತ್ಕೊಂಡು ಅಬ್ಸರ್ವೇಷನ್ ಮಾಡಿಕೊಂಡು, ಈಗ ಆಫ್ ಆಗಿದೆ ಗಾಯ್ಸ್, ತೋರಿಸ್ಬೋದಿತ್ತು ಗಾಯ್ಸ್. ಇದು ಬಂದು ಇದು ಪೆಟ್ ಬಾಟಲ್ ಘಟಕ ಗಾಯ್ಸ್. ನೋಡಿ ಗಾಯ್ಸ್, ಪೆಟ್ ಬಾಟಲ್ ಬಗ್ಗೆ ತೋರಿಸ್ತೀನಿ ಗಾಯ್ಸ್. ಈ ಪೆಟ್ ಬಾಟಲ್ ಮಾತ್ರ ವೆರೈಟಿ ಆಗಿದ್ದಾವೆ ಗಾಯ್ಸ್. ಯಾವ್ಯಾವ ಥರ ವೆರೈಟಿ ಗಾಯ್ಸ್ ಅಂದರೆ ಗಾಯ್ಸ್ ಟೇಸ್ಟ್ ಮಾಡೋಕ್ಕೆ ಆಗಲ್ಲ ಗಾಯ್ಸ್, ಆ ಟೈಪ್ ಇದಾವೆ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ಇದೆ ಗೋಡನ್ ಗಾಯ್ಸ್. ಇದೇ ದೊಡ್ಡ ಗೋಡನ್ ಗಾಯ್ಸ್. ಇಲ್ಲೇ ಎಲ್ಲ ಸ್ಟಾಕ್ ಮಾಡ್ತಾರೆ ಗಾಯ್ಸ್. ಎಲ್ಲ ಫುಲ್ ವೆರೈಟಿ ಜ್ಯೂಸ್ಗಳು, ಪೆಟ್ ಬಾಟಲ್ಗಳು ಎಲ್ಲ ಇಲ್ಲಿದೆ ನೋಡಿ ಗೈಸ್. ಇದು ಬಂದು ಸ್ಟ್ರಾಬೆರಿ ಫ್ಲೇವರ್ ಗೈಸ್. ಇದು ಚಾಕ್ಲೇಟ್ ಫ್ಲೇವರ್ ಗೈಸ್. ಇದು ಇನ್ನು ಮುಂದೆ ಹೋದರೆ ಬನಾನಾ ಫ್ಲೇವರ್ ಗೈಸ್. ಇದು ಹಿಂದೆ ಹೋಯ್ತಲ್ಲ, ಅದು ಬಂದು ಬಾದಾಮ್ ಫ್ಲೇವರ್ ಗೈಸ್. ಅದು ಇನ್ನು ಮುಂದಕ್ಕೆ ದೊಡ್ಡ ಗೋಡನ್ ಗೈಸ್. ಫ್ಲೇವರ್ ಹೆಸರುಗಳೇ ಗೊತ್ತಿಲ್ಲ ಗೈಸ್, ಆ ಟೈಪ್ ಫ್ಲೇವರ್ಸ್ಗಳಿದೆ. ಹೆಚ್ಚು ಕಡಿಮೆ ಒಂದು 15ರಿಂದ 20 ತರಹ ಈ ವೆರೈಟಿಗಳಿದ್ದಾವೆ ಗೈಸ್. ಇದ್ರ ಮಿಷಿನರಿ ಬಂದು ಇಲ್ಲೇ ಇದೆ ಗೈಸ್, ತೋರಿಸ್ತೀನಿ ಒಂದು ನಿಮಿಷ ಗೈಸ್. ನೋಡಿ ಗೈಸ್, ಇದೇ ಆ ಮಿಷಿನರಿ ಗೈಸ್. ಇದರಲ್ಲೇ ಪ್ಯಾಕ್ ಆಗಿರುತ್ತೆ ಗೈಸ್. ಈ ಪೆರೆಟ್ ನೋಡಿ ಗೈಸ್, ಇದು ಮನಿ ಟೈಪ್ ಗೈಸ್. ಇದೆಲ್ಲ ಒಟ್ಟೊಟ್ಟಿಗೆ ಬರುತ್ತೆ ಗೈಸ್. ಒಂದು 5ರಿಂದ 6 ಒಟ್ಟಿಗೆ ಬರ್ಬೋದು ಅಂತ ಅನಿಸುತ್ತೆ ಗೈಸ್. ಒಟ್ಟಿಗೆ ಬಂದಾಗ ಗಾಯ್ಸ್, ಇದು ಬಂದ್ಬಿಟ್ಟು ನಮ್ಮ KMF ಫುಡ್ ಫ್ಯಾಕ್ಟ್ರಿ ಅಲ್ಲಿರೋ ಲ್ಯಾಬ್ ಗಾಯ್ಸ್. ಈ ಲ್ಯಾಬಲ್ಲಿ ಈ ಜೋಳ ಬಂದಿದೆ ನೋಡಿ ಗಾಯ್ಸ್. ಈ ಜೋಳ ಎಲ್ಲನೂ ಟೇಸ್ಟ್ ಮಾಡಿ, ಸ್ಯಾಂಪಲ್ ಮಾಡಿ, ಆಮೇಲೆ ಹೇಗೆ ಮಾಡಬೇಕು ಅಂತ, ಏನೇನು ಇಷ್ಟೆಷ್ಟು ಹಾಕಬೇಕು ಅಂತ, ತೇವಾಂಶ ಎಷ್ಟಿರಬೇಕು, ಮತ್ತು ಇನ್ನು ಸುಮಾರು ಜೋಳದ ನುಚ್ಚು, ಆಮೇಲೆ ಕ್ಯಾಲ್ಸಿಯಮ್ಮು, ಆಮೇಲೆ ಈ ರಂಜಕ, ಇವೆಲ್ಲ ಎಷ್ಟಿರಬೇಕು ಅಂತ ಪರ್ಸೆಂಟೇಜ್ ನೋಡಿ, ಆ ಪರ್ಸೆಂಟೇಜ್ ಪ್ರಕಾರ ಹಾಕಬೇಕು ಅಂತೇಳಿ ಕಳಿಸ್ತಾರೆ ಗೈಸ್. ನಂತರ ಮುಂದೆ ಇರುವಂತಹ ಇಲ್ಲಿಂದ ಕಳಿಸಿದ ನಂತರ ಹೊರಗಡೆ ಇರುವ ಫ್ಯಾಕ್ಟ್ರಿಲಿ ಎಷ್ಟೆಷ್ಟು ಹಾಕಬೇಕು ಅಂತೇಳಿ ಅಷ್ಟು ಹಾಕಿ ಪ್ಯಾಕ್ ಮಾಡ್ತಾರೆ ಗೈಸ್. ಈ ಮಿಷಿನ್ ಆನ್ ಮಾಡ್ತಾರೆ ಗೈಸ್. ತೋರಿಸ್ತೀನಿ ಗೈಸ್. ಇಲ್ಲಿಂದ ಸೀದಾ ಪ್ಯಾಕ್ ಆಗಿ ಹೋಗ್ತಾ ಇರುತ್ತೆ ಗೈಸ್. ಯಾವುದೇ ಕಾರಣಕ್ಕೂ ಗೈಸ್ ಇಲ್ಲಿಂದ ಅಲ್ಲಿ ಹೋಗಾದ್ಮೇಲೆ ಮುಂದೆ ಅಲ್ಲಿಂದ ಸೀದಾ ತೆಗೆದು ಲಾರಿಗಳಿಗೆ ಲೋಡ್ ಮಾಡ್ತಾರೆ ಗೈಸ್. ಬಾಕಿ ಅಲ್ಲೇ ಓಡ್ತಾರೆ ಗೈಸ್. ಬನ್ನಿ ಗೈಸ್, ತೋರಿಸ್ತೀನಿ. ಗೈಸ್, ಈ ವಿಡಿಯೋ ತುಂಬ ಕಷ್ಟಪಟ್ಟು ಮಾಡ್ತಿದ್ದೀನಿ ಗೈಸ್. ಪ್ಲೀಸ್ ಗೈಸ್, ನೋಡುವಂತಹವರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಪ್ಲೀಸ್ ಗೈಸ್, ಲೈಕ್ ಮಾಡಿ ಗೈಸ್, ದಯವಿಟ್ಟು ಗೈಸ್. ಗೈಸ್, ಪ್ಯಾಕಿಂಗ್ ಶುರು ಆಗ್ತಿದೆ ಗೈಸ್. ನೋಡಿ ಗೈಸ್, ಈಗ ಆನ್ ಮಾಡಿದ್ರು ಗೈಸ್. ಆ ಮೇಲ್ಗಡೆಯಿಂದ ಹಿಂಡಿ ಬೀಳುತ್ತೆ ಗೈಸ್. ಆ ಚೀಲ ಇಡ್ತಿದ್ದಂಗೆ ಅಲ್ಲಿ ಲಾಕ್ ಆಗುತ್ತೆ ಗೈಸ್. ಇದ್ರ ತೂಕ ಎಲ್ಲಿ ತೋರಿಸುತ್ತೆ ಅಂದರೆ ನೋಡಿ ಗೈಸ್, ಇಲ್ಲೇ ಇದ್ರ
ತೂಕ ತೋರಿಸಿದೆ ಗೈಸ್. ಆ ತೂಕದ ಪ್ರಕಾರ ಇಲ್ಲಿ ಅದಾಗದೆ ಕೈ ಬಿಡ್ತಿದ್ದೆ ಗೈಸ್. ಆಗ ನೋಡಿ ಗೈಸ್, ಇಲ್ಲಿ ಬಿಡ್ತು ಗೈಸ್. ಇದನ್ನು ಹೊಲಿಯೋದು ಹೆಂಗೆ ಅಂದರೆ ಪಕ್ಕದಲ್ಲಿದೆ ಗೈಸ್, ತೋರಿಸ್ತೀನಿ ಒಂದು ನಿಮಿಷ. ನೋಡಿ ಗೈಸ್, ಅಲ್ಲೇ ಹೊಲಿಗ್ತಾ ಇದ್ದಾರೆ ಗೈಸ್. ಅಲ್ಲಿಗೆ ಬ್ಯಾಚ್ ನಂಬರು ಅಂತ ಒಂದು ಚೀಟಿ ಬರುತ್ತೆ ಗೈಸ್. ಆ ಚೀಟಿನ ಮಧ್ಯದಲ್ಲಿ ಸೇರಿಸ್ತಾರೆ ಗೈಸ್. ಹಂಗಾಗ್ಬೇಕಾದ್ರೆ ಹಂಗೆ ತಿಳಿತಿದ್ದಂಗೆ ಮಿಷಿನ್ ಒಳಗೆ ಬಿಡ್ತಾ ಇರುತ್ತೆ ಗೈಸ್. ಮಧ್ಯದಲ್ಲಿ ಒಂದು ಚೀಟಿ ಇರ್ತಾರೆ ಗೈಸ್. ಆ ಚೀಟಿ ಆದಮೇಲೆ ಅಲ್ಲೇ ಇಟ್ಟಿರಿ ನೋಡಿ ಗೈಸ್. ಅಲ್ಲೇ ಇಟ್ಟಿರಿ ಈಗ. ಸರಿ ಗೈಸ್, ಅದು ಆಚೆಗೆ ಹೋಗ್ತಿದ್ದಂಗೆ ಕಟ್ ಮಾಡಿದರೆ ಇದನ್ನು ಬಾಯಿ ಸರಿ ಮಾಡ್ತಾರೆ ಗೈಸ್. ಹಿಂಗೆ ಸೀದಾ ಹೋಗುತ್ತೆ ಗೈಸ್ ಮುಂದೆ. ನೋಡಿ ಎಷ್ಟು ಹೆಂಗೆ ಹೋಗ್ತಿದೆ, ಫುಲ್ ಎಲ್ಲ ಸಿಸ್ಟಮ್ ಗೈಸ್. ಅದಾಗದೆ ಬಂದು ಬೀಳ್ತಾ ಇರುತ್ತೆ, ಅದಾಗದೆ ಹಿಂಗೆ ಹೋಗ್ತಾ ಇರುತ್ತೆ ಗೈಸ್. ಇಷ್ಟೇ ಗೈಸ್, ಸಖತ್ತಾಗಿದೆ ಗೈಸ್. ಮಾತ್ರ ತುಂಬ ಕಷ್ಟಪಡ್ತಿದ್ದೀನಿ ಗೈಸ್ ಈ ವಿಡಿಯೋ ಮಾಡೋಕ್ಕೆ. ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೈಸ್. ಬನ್ನಿ ಗೈಸ್, ಮುಂದೆ ಹೋಗೋಣ ಈಗ. ನೋಡಿ ಗೈಸ್, ಇಲ್ಲೇ ಚೈನ್ ಮೇಲೆ ಹೋಗ್ತಿದೆ ಗೈಸ್. ಎಲ್ಲ ಫುಲ್ ಬೇರಿಂಗ್ ಗೈಸ್. ಅಲ್ಲಿ ತಪ್ಪು ಬೇರಿಂಗ್ ಹಾಕಿರ್ತದೆ ನೋಡಿ ಗೈಸ್. ಅಲ್ಲಿ ಎಕ್ಸ್ಟ್ರಾ ಆದವೆಲ್ಲ ಅಲ್ಲೇ ಈ ಚೈನ್ ಮೇಲೆ ಹೋದವ ಹಂಗಂಗೆ ಹೊತ್ಕೊಂಡು ಹೋಗ್ತಾ ಇರ್ತಾರೆ ಗೈಸ್. ಚೀಲ ಹಂಗೆಲ್ಲ ಬಿಡೋಲ್ಲ. ಅದು ಲೋಡ್ ಇಲ್ಲದೆ ಇದ್ದಾಗ, ಲಾರಿಗಳಿಲ್ಲದೆ ಇದ್ದಾಗ ಮಾತ್ರ ಆ ಪ್ಯಾಕಿಂಗ್ ಆದಾಗ ಅಲ್ಲೆಲ್ಲ ಒಟ್ಟಿರ್ತಾರೆ ಗೈಸ್. ನೋಡಿ ಗೈಸ್, ಬೇರಿಂಗ್ಸ್ಗಳು ಕಾಣಿಸ್ತಿಲ್ಲ. ಮೊಬೈಲ್ ಅದ್ರೊಳಗಡೆ ಕೀಳೋಕೆ ಹೋದರೆ ಕಟ್ಟೆ ಆಗುತ್ತೆ ಗೈಸ್. ನೋಡಿ ಗೈಸ್, ಇದೇ ಗೋಡನ್ ಗೈಸ್, ಫುಡ್ ಗೋಡನ್. ಇಲ್ಲೇ ಗೈಸ್ 2 ಥರ ಇಂಡಿ ಮಾಡ್ತಾರೆ ಗೈಸ್. ಇಲ್ಲೇ ಎಲ್ಲನೂ ಸ್ಟಾಕ್ ಮಾಡ್ತಾರೆ ಗೈಸ್ ಫುಲ್. ಗೈಸ್, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ ಗೈಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಲೈಕ್ ಮಾಡಿ ಗೈಸ್. ಇನ್ನೊಂದು ವಿಷಯ ಗೈಸ್, ನೀವು ಹಸುವನ್ನು ಸಾಕಿದರೆ, ಡೈರಿಗೆ ಹಾಲು ಹಾಕ್ತಾ ಇದ್ದರೆ ಎಷ್ಟು ಲೀಟ್ರ್ ಹಾಲು ಹಾಕ್ತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಗೈಸ್. ನೋಡೋಣ ಯಾರು ಹೈಯೆಸ್ಟ್ ಹಾಲು ಹಾಕ್ತಾರೆ ಅಂತ. ಸರಿನಾ ಗೈಸ್? ಬೈ ಬೈ ಗೈಸ್. ಮುಂದಿನ ನೆಕ್ಸ್ಟ್ ವಿಡಿಯೋ ಇನ್ನೂ ಕುತೂಹಲ ಆಗಿಟ್ಟಿರ್ತೀನಿ ಗೈಸ್. ದಯವಿಟ್ಟು ಗೈಸ್, ಯಾರು ತೋರಿಸಿರೋದು ಅಂತ ತೋರಿಸ್ತೀನಿ. ದಯವಿಟ್ಟು ನೋಡ್ತಾ ಇರಿ ಗೈಸ್.